ನಮಸ್ಕಾರ. ಆಹಾರ, ಆರೋಗ್ಯ, ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ಜುಲೈ 1 ವೈದ್ಯ ದಿನಾಚರಣೆ. ಅಂದೇ ನಮಗೆ ವೈದ್ಯರ ಆದಂಥ ವೈದ್ಯ ಶ್ರೇಷ್ಠರಾದಂಥ ಡಾಕ್ಟರ್ ಉದಯ್ ಪಾಟೀಲ್ ಅವರು ನಮ್ಮೊಂದಿಗಿದ್ದಾರೆ. ಅವರು ಕಲಬುರಗಿಯವರು. ಕಳೆದ 32 ವರ್ಷ ವೈದ್ಯಕೀಯ ಸೇವೆಯನ್ನ ಸಲ್ಲಿಸಿ, ಅದು ಸರ್ಕಾರಿ ನೌಕರಿ ಮಾಡಿ, ಅದರಲ್ಲೂ ಕೂಡ ಮೊಬೈಲ್ ಆಪ್ಥಾಲ್ಮಿಕ್ ಯೂನಿಟ್ ಅನ್ನ 16 ವರ್ಷದವರೆಗೂ ನಡೆಸಿ 1,000ಕ್ಕೂ ಹೆಚ್ಚು ಉಚಿತ ಕಣ್ಣು ತಪಾಸಣೆಯನ್ನ ಮಾಡಿ 50,000ಕ್ಕಿಂತ ಹೆಚ್ಚು ಕ್ಯಾಟ್ರಾಕ್ಟ್ ಸರ್ಜರಿ, ಅದರಲ್ಲಿ 80% ಇಂಟ್ರಾ ಆಕ್ಯುಲರ್ ಲೆನ್ಸ್ ಅನ್ನ ಅಳವಡಿಸಿದಂಥ ದಾಖಲೆ ಮಾಡಿದಂಥ ಮಹಾನ್ ವ್ಯಕ್ತಿ ಅಲ್ಲ, ಶಕ್ತಿ. ಅವರು ಕನ್ನಡದಲ್ಲಿ ಸಾಹಿತ್ಯಗಳು ಹೌದು, ಮರಾಠಿ ಆಂಗ್ಲ ಭಾಷೆಯಲ್ಲೂ ಕೂಡ ಬರೀತಾ ಇದ್ದಾರೆ. ಮೇಲಾಗಿ ಅವರು ಆಧ್ಯಾತ್ಮಿಕ ಜೀವಿ, ಪ್ರತಿಯೊಬ್ಬರಲ್ಲೂ ಕೂಡ ಪರಮಾತ್ಮನನ್ನ ಕಂಡಂಥ ಅತ್ಯಂತ ಪವಿತ್ರ ಮನಸ್ಸಿನಂತ ಈ ಡಾಕ್ಟರ್ ಉದಯ್ ಪಾಟೀಲ್ ಅವರು ಇವತ್ತು ನಮ್ಮೊಂದಿಗೆ ಮಕ್ಕಳಲ್ಲಿ ಕಣ್ಣಿನ ಸಮಸ್ಯೆ ಬಗ್ಗೆ ತಿಳಿಸ್ಕೊಡಲು ಬಂದಿದ್ದಾರೆ. ನಮಸ್ಕಾರ ಉದಯ್ ಪಾಟೀಲ್ ಅವರೇ, ಸ್ವಾಗತ. ನಮಸ್ಕಾರ ಮೇಡಮ್, ನಮಸ್ಕಾರ. ಎಲ್ರು ಕಣ್ಣಿನ ಸಮಸ್ಯೆ ಅಂದ್ರೆ ವಯಸ್ಸಾದ್ಮೇಲೆ, ಕ್ಯಾಟ್ರಾಕ್ಟ್ ಆದ್ಮೇಲೆ, ಕಣ್ಣು ಮಂಜಾದ್ಮೇಲೆ ಅಂತ ತಿಳ್ಕೊಳ್ತಾರೆ. ಮಕ್ಕಳ ಬಗ್ಗೆ ಚಿಂತನೆ ಮಾಡೋರು ಬಹಳ ಕಡಿಮೆ. ನೀವು ಮಕ್ಕಳಲ್ಲಿ ಯಾವ ತರದ ಸಮಸ್ಯೆ ಇರುತ್ತೆ, ತಂದೆ ತಾಯಿಗಳು ಹೇಗೆ ಬರ್ಬೇಕು ಅನ್ನೋದನ್ನ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸಿ. ನಮಸ್ಕಾರ ಮೇಡಮ್. ಇವತ್ತ ಜುಲೈ 1 ವೈದ್ಯರ ದಿನಾಚರಣೆ. ತಾವು ಒಬ್ಬ ದೊಡ್ಡ ವೈದ್ಯರು, ಹೃದಯ ರೋಗ ತಜ್ಞರು, ನಮ್ಮ ಗುರುಗಳು. ನೀವು KMC ಅಲ್ಲಿ ನಮ್ಮ ಗುರುಗಳಾಗಿದ್ರಿ. ನಾನು ನಿಮಗೆ ವಂದನೆಗಳನ್ನು ಅರ್ಪಿಸುತ್ತಾ ನನ್ನ ಈ ಒಂದು ಅಲ್ಪ ಇಂಟರ್ವ್ಯೂ ಸ್ಟಾರ್ಟ್ ಮಾಡ್ತೇನೆ. ಮಕ್ಕಳಲ್ಲಿ ಬರ್ತಕ್ಕಂತಹ ಈಗ ನಾವು ಕಣ್ಣಿನ ದೋಷ, ಕಣ್ಣಿನ ರೋಗಗಳನ್ನು 3 ಭಾಗಗಳಲ್ಲಿ ವಿಂಗಡಿಸ್ತೇವೆ: ಮಕ್ಕಳಲ್ಲಿ, ಮಧ್ಯವಯಸ್ಕರಲ್ಲಿ ಮತ್ತು ವಯೋವೃದ್ಧರಲ್ಲಿ. ಇವತ್ತಿನ ಟಾಪಿಕ್ ಮಕ್ಕಳಲ್ಲಿ ನಾವು ಸ್ಟಾರ್ಟ್ ಮಾಡೋದು ನವಜಾತ ಶಿಶುವಿಂದ ಶುರು ಮಾಡೋಣ ಅಂತ. ಎಷ್ಟೋ ಮಕ್ಕಳಲ್ಲಿ ಹುಟ್ಟಿದ ಮೇಲೆ ಕಣ್ಣಿನಿಂದ ನೀರು ಬರ್ತಾ ಇರ್ತದೆ, ಎಸ್ಪೆಷಲಿ ಒಂದು ಕಣ್ಣಿನಿಂದ. ಅವ್ರು ಅಲ್ಲಿ ಇಲ್ಲಿ ವೈದ್ಯರಲ್ಲಿ ಹೋಗಿ ಅದು ಆಂಟಿಬಯೋಟಿಕ್ ಹಾಕಿ ಪ್ರಯತ್ನ ಮಾಡ್ತಾರೆ, ಆದ್ರೆ ಅದು ಸರಿ ಹೋದಿಲ್ಲ. ಅದಕ್ಕೆ ಮುಖ್ಯ ಕಾರಣ ಅಂದ್ರ ಈ ಕಣ್ಣಿಗೆ ಮತ್ತು ಮೂಗಿಗೆ ಒಂದು ನಾಳ ಇದೆ, ನೇಸೋಲ್ಯಾಕ್ರಿಮಲ್ ಡಕ್ಟ್ ಅಂತ. ನಾವು ಈ ಕಣ್ಣಿನ ಭಗವಂತ ಕೊಡ್ತಕ್ಕಂತಹ ಈ ಕಣ್ಣೀರು ಲ್ಯಾಕ್ರಿಮಲ್ ಗ್ಲ್ಯಾಂಡ್ ಸುರಿದು ಕಣ್ಣಿನ ಕಾರ್ನಿಯಾ ಎಲ್ಲ ಕ್ಲೀನ್ ಮಾಡಿ ಲ್ಯಾಕ್ರಿಮಲ್ ಸ್ಯಾಕ್ಲಿಂದ ಮೂಗಿನಿಂದ ಹೋಗಿ ಗಂಟ್ಲಿಗೆ ಹೋಗ್ತದೆ. ಇದು ಒಂದು ನಾರ್ಮಲ್, ಇದು ಫಿಸಿಯಾಲಜಿ. ಆದ್ರೆ ಈ ಮಕ್ಕಳಲ್ಲಿ ಎಲ್ಲೋ ಒಂದ್ ಕಡೆ ಬ್ಲಾಕ್ ಇರ್ತದೆ. ಈ ಕಣ್ಣಿಗೆ ಮತ್ತು ಮೂಗಿನಲ್ಲಿ ಒಂದು ಬ್ಲಾಕ್ ಇರ್ತದೆ, ನೇಸೋ ಲ್ಯಾಕ್ರಿಮಲ್ ಡಕ್ಟ್ ಆಬ್ಸ್ಟ್ರಕ್ಷನ್ ಅಂತ ನಾವು. ಅದರಿಂದ ಆ ನೀರು ಕಣ್ಣಿಗೆ ಗಂಟ್ಲಿಗೆ ಹೋಗದೆ ಹೊರಗೆ ಬರ್ತಾ ಇರ್ತದೆ. ಆಮೇಲೆ ಹೊರಗೆ ಬಂದ ಕೂಡಲೇ ಅದು ಸೋಂಕಾಗಿ ಇನ್ಫೆಕ್ಷನ್ ಆಗಿ ಕಣ್ಣು ಊದ್ಕೊಳ್ಳೋದು, ಪಿಚ್ಚು ಬರೋದು ಇದು ಆಗ್ತದೆ. ಬಹಳಲ್ಲಿ ಇದು ಸರ್ವಸಾಮಾನ್ಯ. ಆವಾಗ ಈ ತಾಯಿಯಂದ್ರು ಏನ್ ಮಾಡ್ಬೇಕಂದ್ರ ಆ ಮಕ್ಕಳಿಗೆ ಲ್ಯಾಕ್ರಿಮಲ್ ಸ್ಯಾಕ್ ಆ ಜಾಗದಲ್ಲಿ ನಿಧಾನವಾಗಿ ಒತ್ತಬೇಕು, ಮಸಾಜ್ ಅಂತ ನಾವು. ಮಸಾಜ್ ಮಾಡ್ಕೋತ ಈ ಕಣ್ಣು ಮತ್ತು ಮೂಗಿನ ನಡುವಿನ ಏರಿಯಾ ಇರ್ತದೆ, ಲ್ಯಾಕ್ರಿಮಲ್ ಸ್ಯಾಕ್ ಅಂತ ನಾವು ನಿಧಾನವಾಗಿ ಒತ್ತಿ ಸುಮಾರು 6 ತಿಂಗಳಿಂದ 1.5 ವರ್ಷವರೆಗೆ ಮಾಡ್ಬೇಕು. ಅದು 1.5 ವರ್ಷದಲ್ಲಿ ತನ್ನಷ್ಟು ತಾನೇ ಅದು ಕ್ಲಿಯರ್ ಆಗ್ತದೆ. ಅವಾಗ ಬಹಳ ಇನ್ಫೆಕ್ಷನ್ ಆಯ್ತು ಅಂದ್ರೆ ಆಂಟಿಬಯೋಟಿಕ್ ಹಾಕ್ಬೋದು. ಆಮೇಲೆ ಕಣ್ಣಿಗೆ ಕಾಡಿಗೆ ಹಚ್ಚಬಾರ್ದು. ಇವತ್ತಿನ ನಾಳೆ ಕಾಡಿಗೆಲ್ಲ ಕೆಮಿಕಲ್ ಬಂದಾವೆ. ಸೊ ಕಾಡಿಗೆ ಹಚ್ಚಲಾರದೆ ಆ ಕಣ್ಣಿನ ಒಂದು ಇನ್ಫೆಕ್ಷನ್ ಕಂಟ್ರೋಲ್ ಆದ್ಮೇಲೆ ಸುಮಾರು 12 ತಿಂಗಳ ಒಳಗೆ ಅದು ತನ್ನಷ್ಟು ತಾನೇ ಕ್ಲಿಯರ್ ಆಗ್ತದೆ. ಅದು ಆಗಲಿಲ್ಲ ಅಂದ್ರೆ ಅವಾಗ ಒಂದು ಮೈನರ್ ಆಪರೇಷನ್ ಮಾಡಬೇಕು. ಇದು ಮಕ್ಕಳಲ್ಲಿ ನವಜಾತ ಬರ್ತಕ್ಕಂಥ ಒಂದು ಸಾಮಾನ್ಯ ಕಣ್ಣಿನ ದೋಷ ಅಂತ ನಾವು ನೇಸೋ ಲ್ಯಾಕ್ರಿಮಲ್ ಅಬ್ಸ್ಟ್ರಕ್ಷನ್ ಅಂತ ಹೇಳಿದ್ರು. ಇದು ಮೊದಲನೇ ಹೆಸರು. ಬಹಳ ಚೆನ್ನಾಗಿ ಹೇಳಿದ್ರು. ಅದು ಅಂದ್ರೆ ನ್ಯಾಚುರಲ್ ಆಗಿ, ನೈಸರ್ಗಿಕವಾಗಿ ಕಣ್ಣೀರು ನಮ್ಮ ಕಣ್ಣನ್ನು ಶುಚಿಗೊಳಿಸೋಕೆ ಇದ್ದಂಥದ್ದು. ಅದನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ಟು ತಪ್ಪು ತಿಳ್ಕೊಬಹುದು, ಅಥವಾ ಅಲ್ಲಿ ಇನ್ಫೆಕ್ಷನ್ ಆದ್ರೂ ಆಗ್ಬೋದು ಅಂತ. ಇದಕ್ಕೆ ಉದಾಹರಣೆ ಹೇಳ್ತೀನಿ. ಒಬ್ಬ ಅಜ್ಜಿ ಕಣ್ಣಲ್ಲಿ ನೀರ್ ಬರ್ತಾ ಇತ್ತು, ಪಿಚ್ಚು ಬರ್ತಾ ಇತ್ತು ಅಂತಂದು ಮೇಲೆ ಕಣ್ಣು ಮೇಲೆ ಬರೆ ಕೊಟ್ಟಿದ್ರು. ಆ ಮಗು ಅದು ಇನ್ಫೆಕ್ಷನ್ ಆಗಿ ಹೃದಯದ ಸುತ್ತಲೂ ಕೀವು ಮಾಡ್ಕೊಂಡು ಪಯೋಪೆರಿಕಾರ್ಡಿಯಂ ಮಾಡ್ಕೊಂಡ್ ಬಂದಿತ್ತು. ಇಂಥ ಮೂರ್ಖತನದನ್ನ ಯಾವ ಅಜ್ಜಿಗಳು, ಯಾರು ಮನೆಯವರು ಮಾಡಬಾರ್ದು ಅಂತ ನೀವು ಬಹಳ ಚೆನ್ನಾಗಿ ಅವ್ರಿಗೆ ಹೇಳಿದಿರಿ. ಇನ್ನ ಇದಾದ್ಮೇಲೆ
ನಾನು ನೋಡಿದ ಹಾಗೆ ರುಬೆಲ್ಲಾ ಸಿಂಡ್ರೋಮ್ ಅಂತ ಈಗ ಕಡಿಮೆ ಆಗಿದೆ. ಮೊದಲು ರುಬೆಲ್ಲಾ ಸಿಂಡ್ರೋಮ್ ಅಂದ್ರೆ ಹುಟ್ಟುತ್ತಾನೆ ಕ್ಯಾಟ್ರಾಕ್ಟ್ ಆಗ್ಬಿಟ್ಟೋದು, ಆ ಕಣ್ಣು ಮಂಜಿರೋದು ಅಥವಾ ಕಣ್ಣೇ ಓಪನ್ ಇರ್ತಾ ಇರ್ಲಿಲ್ಲ. ಇದ್ರ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸಿ. ಅದು ರುಬೆಲಾ ಸಿಂಡ್ರೋಮ್ ಈಗ ಬಹಳ ಕಡಿಮೆ ಆಗಿದೆ ಮೇಡಮ್. ಆದ್ರೂ ಹ್ಮ್ ಅದೊಂದು ಕಂಜನೈಟಲ್ ಕ್ಯಾಟ್ರಾಕ್ಟ್ ಅಂತ ಆಗ್ತದೆ, ಬೈ ಹ್ಮ್ ಬರ್ತ್ ಕ್ಯಾಟ್ರಾಕ್ಟ್ ಇರ್ತದೆ. ಅದು ಕೂಡ ಕಣ್ಣಿನ ವೈದ್ಯರ ಹತ್ರ ಹೋಗಿ ತಪಾಸಣೆ ಹ್ಮ್ ಮಾಡದೆ, ಅದು ಪೀಪಲ್ ಡೈರೆಕ್ಟ್ ಮಾಡದೆ ಗೊತ್ತಾಗ್ಬಿಡ್ತದೆ. ಅದನ್ನು ಹ್ಮ್ ಕೂಡಲೇ ನೀವು ಹ್ಮ್ ಆಪರೇಷನ್ ಮಾಡಿ ಅದಕ್ಕೆ ಹ್ಮ್ ಲೆನ್ಸ್ ಅಳವಡಿಸ್ಕೊಂಡ್ರೆ ನಾವು ಬೈನಾಕ್ಯುಲರ್ ವಿಷನ್ ಅನ್ನು ಡೆವಲಪ್ಮೆಂಟ್ ಮಾಡಬಹುದು. ರುಬೆಲಾ ಹೌದು. ಸಿಂಡ್ರೋಮ್ ಈಗ ಅದನ್ನ ನಾವು ಬಹಳ ಕಡಿಮೆ ನೋಡ್ತಾ ಇದ್ದೇವೆ. ಯಾಕಂದ್ರೆ ಹ್ಮ್ ಕಣ್ಣಿನ ದೃಷ್ಟಿ ಹುಟ್ಟಿದ ಕೂಡಲೇ ಮ್ಯಾಕ್ಯುಲಾ ಫಿಕ್ಸ್ ಆಗಿರೋಂಗಿಲ್ಲ. 2-3 ಹ್ಮ್ ತಿಂಗಳು ಸ್ಟಾರ್ಟ್ ಆಗ್ತದೆ. ಆಮೇಲೆ ಹ್ಮ್ ಬೈನಾಕಲ್ ವಿಷನ್ ಡೆವಲಪ್ಸ್ 6 ವರ್ಷ ಒಳಗೆ. ಅದ್ರೊಳಗೆ ಹ್ಮ್ ನಾವು ಆಪರೇಷನ್ ಮಾಡಿದ್ರೆ ನಾವು ಹ್ಮ್ ಕಣ್ಣಿನ ದೃಷ್ಟಿಯನ್ನು ಮರಳಿ ಪಡೆಯಬಹುದು. ನೀವು ಹ್ಮ್ ಆಮೇಲೆ ಲೇಟ್ ಆಗಿ ಮಾಡಿದ್ರೆ ಅಷ್ಟು ದೃಷ್ಟಿ ಬರ್ಲಿಕ್ಕಿಲ್ಲ. ಅದು ಈ ಹ್ಮ್ ನಮೂನೆ ಒನ್ ಟೈಪ್ ಆಫ್ ಕಂಜನೈಟಲ್ ಕ್ಯಾಟ್ರಾಕ್ಟ್ ಮೇಡಮ್, ಅದು ರುಬೆಲಾ ಸಿಂಡ್ರೋಮ್ ನಿಂದ. ಹ್ಮ್ ಈಗ ಅದು ಕಡಿಮೆ ಆಗ್ತಾ ಇದೆ, ಅಷ್ಟು ಇಲ್ಲ, ಈಗ ಕಡಿಮೆ ಹೌದು ಆಗ್ತಾ ಇದೆ. ಹೌದು. ಯಾಕೆ ಕಡಿಮೆ ಆಗಿದೆ ಅಂತಂದ್ರೆ ಈ ಇಂದ್ರಧನುಷ್ ಅಂತ ಏನು ಕೇಂದ್ರ ಸರ್ಕಾರ ಮಕ್ಕಳಿಗೆ ಕೊಡ್ತಾ ಇದಾರಲ್ಲ, ಅದರಲ್ಲಿ ರುಬೆಲ್ಲಾ ವ್ಯಾಕ್ಸಿನ್ ಕೂಡ ಸೇರಿಸಿದ್ದಾರೆ. ರುಬೆಲ್ಲಾ ಹಾ, ಅಂದ್ರೆ ಜರ್ಮನ್ ದಡಾರು. ಆ ಜರ್ಮನ್ ನಡ ದಡಾರಿಗೆ ವ್ಯಾಕ್ಸಿನ್ ಮಕ್ಕಳು ಇದ್ದಾಗ್ಲೇನೆ ಮಾಡ್ಕೊಂಡ್ಬಿಟ್ರೆ ಅವರು ಗರ್ಭಿಣಿ ಆದಾಗ ಅವ್ರ ಮಕ್ಕಳಿಗೆ ಇದು ಬರೋದಿಲ್ಲ. ಇದು ಕೇಂದ್ರ ಸರ್ಕಾರದ ಒಂದು ಒಳ್ಳೆ ಇದು. ಇಲ್ಲಂದ್ರೆ ನಾನು ಎಷ್ಟು ಸಲ ಹೋಗಿ ಅದನ್ನ ವ್ಯಾಕ್ಸಿನ್ ಕೊಡ್ಬೇಕು ಕೊಡ್ಬೇಕು ಅಂತ ಮನವಿ ಕೊಡ್ತಾ ಇದ್ದೆ. ಆದ್ರೆ ಇವತ್ತು ಅದು ಎಷ್ಟೋ ಕಡಿಮೆ ಆಗಿದೆ. ಕಡಿಮೆ ಡಾಕ್ಟ್ರೆ, ನೀವು ಸಾಕಷ್ಟು. ಹೌದು, ಈಗ ನೀವು ರುಬೆಲ್ಲಾ ಸಿಂಡ್ರೋಮು ಮಕ್ಕಳಲ್ಲಿ ಕ್ಯಾಟ್ರಾಕ್ಟ್ ಬಿಟ್ರೆ, ಮಕ್ಕಳಲ್ಲಿ ನಾವು ಸಾಮಾನ್ಯವಾಗಿ ಕಾಣೋದು ಮೆಳ್ಳುಗಣ್ಣು, ಲುಕಿಂಗ್ ಲಂಡನ್, ಟಾಕಿಂಗ್ ಟೋಕಿಯೋ ಅಂತ ಕಣ್ಣು ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ. ಆದ್ರೆ ಎಷ್ಟೋ ಸಲ ಅದು ಸೀರಿಯಸ್ ಆಗಿ ನಾವು ತಗೊಳ್ಳೋದಿಲ್ಲ. ಹಾಗಾಗಿ ನೀವು ಎಷ್ಟು ವಯಸ್ಸಿಗೆ ಮಗುವಿಗೆ ಕಣ್ಣಿನ ಚಿಕಿತ್ಸೆ ಮಾಡಬೇಕು, ಈ ಮೆಳ್ಳುಗಣ್ಣಿಗೆ ಏನ್ ಮಾಡ್ಬೇಕು ಅಂತ ತಿಳಿಸಿ. ಮೇಡಮ್, ಮೆಳ್ಳುಗಣ್ಣು ಕಾಮನೆಸ್ಟ್ ಕಾರಣ ಅಂದ್ರೆ ಆ ಕಣ್ಣಿಗೆ ದುಷ್ಟು ದೋಷ ಇರ್ತದೆ. ಆ ಕಣ್ಣಿಗೆ ಒಂದು ಹೈ ನಂಬರ್ ಇರ್ತದೆ, ಅದರಿಂದ ಕಣ್ಣು ಕಾಣ್ತಾ ಇರಲ್ಲ. ಕಾಮನೆಸ್ಟ್ ಕಾಸ್ ಆಫ್ ಸ್ಪಿಂಟ್ ಅಂತ ನಾವು ಇದರಲ್ಲಿ ವೈದ್ಯಕೀಯ ಭಾಷೆಯಲ್ಲಿ ಅದಕ್ಕೆ ಇರೋದು ರಿಫ್ರಾಕ್ಟಿವ್ ಎರರ್. ಅಂದ್ರೆ ಹ್ಮ್ ನಂಬರ್ ಇರ್ತದೆ ಕಣ್ಣಿನ ಕನ್ನಡಕ ಬರ್ತಿದೆ. ಆ ಹ್ಮ್ ಕನ್ನಡಕ ದೃಷ್ಟಿಯನ್ನು ನೀವು ಹೇಳ್ದ ಬೈನಾಕ್ಯುಲರ್ ವಿಷನ್ 6 ವರ್ಷ ಹ್ಮ್ ಒಳಗೆ ಕಂಪ್ಲೀಟ್ ಆಗ್ಬೇಕು. ಆ ಹ್ಮ್ ಮೆಳ್ಳುಗಣ್ಣಿನ ಒಂದು ಟ್ರೀಟ್ಮೆಂಟ್ ಆದಷ್ಟು ಬೇಗನೆ ಸ್ಟಾರ್ಟ್ ಮಾಡಿ 6 ವರ್ಷ ಹ್ಮ್ ಒಳಗೆ ಕಂಪ್ಲೀಟ್ ಮಾಡಿದ್ರೆ ಆ ಬರ್ತಕ್ಕಂತಹ ದೃಷ್ಟಿ ದೋಷವನ್ನು ನಾವು ಮರಳಿ ಪಡೆಯಬಹುದು. ಇದ್ರಲ್ಲಿ ಹ್ಮ್ 4 ಅಂತ ನಾವು: ಫಸ್ಟ್ ಹ್ಮ್ ಆಪ್ಟಿಕ್ಸ್, ಹ್ಮ್ ಆಮೇಲೆ ಅಕ್ಲೂಷನ್, ಹ್ಮ್ ಆಮೇಲೆ ಆರ್ಥೋಪ್ಟಿಕ್, ಆಮೇಲೆ ಹ್ಮ್ ಆಪರೇಷನ್, ಕೊನೆಯದು ಆಪರೇಷನ್. ಓಕೆ. ನಮ್ಮ ಹೌದು. ಟೀಚರ್ ಇದ್ರೊಬ್ರು ಅವ KMC ಯಲ್ಲಿ ವತ್ಸಲಾ ಧ್ರುವನಾರಾಯಣ. ಧ್ರುವನಾರಾಯಣ ಅಂತ ಹೇಳಿ, ಹೌದು ವತ್ಸಲಾ ಅವ್ರು ಹೇಳ್ಕೊಟ್ಟಿದ್ದು 4 ಓ ಥೆರಪಿ, 4 O's. ಹೌದು 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 ಹೌದು. ನಾವು ಮಾಡೋದು ಆಪ್ಟಿಕ್, ಬೇಗನೆ ಆ ಮಗುವನ್ನು ಕಂಡು ಹಿಡಿದು ಅದಕ್ಕೆ ಹ್ಮ್ ಅದು ಸಣ್ಣ ಮಗು ಗೊತ್ತಾಗಲ್ಲ, ಸೈಕ್ಲೋಪ್ಲೇಜಿಕ್ ಅದು ಅಟ್ರೋಪಿನ್ ಅಂದಿ ಹೋಮ್ ಅಟ್ರೋಪಿನ್ ಹಾಕಿ ಅದರ ನಂಬರ್ ಅನ್ನು ನಾವು ರೆಟ್ರೋಸ್ಕೋಪಿಯಿಂದ ಕಂಡು ಹಿಡಿದು ಯಾವ ನಂಬರ್ ಬರ್ತದೆ, ಯಾವ ನಂಬರ್ ಕೊಟ್ಟಬೇಕು. ಆ ನಮ್ಮ ಮಗು ಹ್ಮ್ ಹಾಕ್ಲಿಲ್ಲ ಅಂದ್ರೆ ನಮ್ಮ ಹ್ಮ್ ಮಗು ಚಶ್ಮಾ ಹಾಕುದಿಲ್ಲ, ತೆಗೆದು ಹ್ಮ್ ಒಕ್ಕಾಡ್ತದಲ್ಲ. ಆವಾಗ ಹೌದು ನಾವು ಹೌದು. ಅಕ್ಲೂಜನ್ ಮಾಡಬೇಕು. ಅಕ್ಲೂಜನ್ ಅಂದ್ರೆ ಹ್ಮ್ ಒಳ್ಳೆ ಕಣ್ಣನ್ನು ಯಾವ ಕಣ್ಣು ನಂಬರ್ ಆ ಕಣ್ಣು ಅಕ್ಲೂಜನ್ ಮಾಡಿದ್ರೆ ಈ ಕಣ್ಣು ಕೆಲಸ ಮಾಡಿ ಸ್ಟಾರ್ಟ್. ಎಂಬ್ಲಿಯೋಪಿ ಅಂತ ನಾವು ಎಂಬ್ಲಿಯೋ ಪ್ರಿವೆಂಟ್ ಮಾಡ್ಲಿಕ್ಕೆ ಈ ಕೆಲಸಕ್ಕೆ ನಾವು ಅಕ್ಲೂಜನ್ ಮಾಡಬೇಕು. ಆಮೇಲೆ ಹ್ಮ್ ಆರ್ಥೋಪ್ಟಿಕ್ ಅಂದ್ರೆ ಎಲ್ಲ ವೈದ್ಯಕೀಯ ಮಹಾವಿದ್ಯಾಲಯಗಳಲ್ಲಿ ಹ್ಮ್ ಸ್ಯಾನಾಪ್ಟ ಕೋರುವ ಮಷಿನ್ ಇರ್ತವೆ, ಅವೆಲ್ಲ ಕೂಡಿ ಮಾಡೋದ್ರಿಂದ ಅದೊಂದು. ಕೊನೆಯದು ಆಪರೇಷನ್. ಇವೆಲ್ಲ ಆಲ್ 4 ಸ್ಟೆಪ್ಸ್ ನಾವು ಹ್ಮ್ 6 ವರ್ಷ 8 ವರ್ಷ ಒಳಗೆ ಮಾಡಿದ್ರೆ ಆ ಮಗುವಿನ ದೃಷ್ಟಿಯನ್ನು ನಾವು ಪೂರ್ತಿ ಕೊಡ್ಬೋದು. ನಾವು ಬಿಟ್ಟೆವು ಅದೊಂದು ಎಡಗಣ್ಣು ನಮ್ಮ ಲೆಕ್ಕದ ಬಲಗಣ್ಣು ಲೆಕ್ಕದ ಆನುವಂಶಿಕ ಅಂತ ಹೇಳಿ ಹೌದು ಕೆಲವೊಂದು ಹೌದು ಬಿಡೋದಿಲ್ಲ. ಹೌದು ಹೌದು. ಅದರಲ್ಲಿ ಏನಾಗ್ತದೆ, ಮುಂದೆ ಕಣ್ಣು ಮುಂದೆ ಆಪರೇಷನ್ ಮಾಡಿದ್ರು ದೃಷ್ಟಿ ಬರಂಗಿಲ್ಲ, ಓನ್ಲಿ ಕಾಸ್ಮೆಟಿಕ್ ಬರಲ್ಲ. ಸರ್ಜರಿ ಮಾಡ್ಬೋದು ನಾವು. ಹೆಣ್ಣು ಹೌದು ಅದು ಮೆಳ್ಳುಗಣ್ಣನ್ನ ನಾವೊಂದು ಆರ್ಟಿಕಲ್ ಬರ್ತೀವಿ, ಮೆಳ್ಳುಗಣ್ಣ ಚಿಂತಾಮಣಿ ಅಂತ ಹೇಳಿ. ನಾವು ಹ್ಮ್ ವೈದ್ಯಕೀಯ ಹ್ಮ್ ಪರಿಹಾರ ಮಾಡದಲ್ಲಿ ನಾನು ಒಂದು ಹ್ಮ್ ಹಳ್ಳಿಯ ಕೆಲಸ ಮಾಡ್ತೀನಿ. ನಾನು ಮೈ ಪ್ಯಾಷನ್ ಇದು ಪೀಡಿಯಾಟ್ರಿಕ್ ಆಪ್ಥಾಲ್ಮಾಲಜಿ. ಮಕ್ಕಳಲ್ಲಿ ಹ್ಮ್ ಹುಡುಕೋದು, ಅವರಿಗೆ ಕನ್ನಡ ನನ್ನ ಲೆವೆಲ್ ಕನ್ನಡಕ ಕೊಡೋದು, ಆಪ್ಟಿಕ್ಸ್ ಅಷ್ಟೇ. ಆಪರೇಷನ್ ಮಾಡೋದಿಲ್ಲ, ಹೌದು ಸ್ಪಿನ್ ಮಾಡೋದಿಲ್ಲ. ಹೌದು ಹೌದು. ಎಷ್ಟೋ ಹುಡುಗರು ಅದರಿಂದ ಐಡೆಂಟಿಫೈ ಮಾಡಿ ಅಂಗನವಾಡಿ ಸ್ಕೂಲ್ಗಳಿಗೆ ಹೋಗಿ